ಸಂಗೀತ ಸಾಗರ ಗಾನಯೋಗಿ ಭಕ್ತಿ ಕುಸುಮಾರ್ಪಿಸುವೆ ಮರುದೇಶಕ್ಕೆ ಭಕ್ತಿ ಕುಸುಮಾರ್ಪಿಸುವೆ ಮರುದೇಶಕ್ಕೆ ಸಂಗೀತ ಸಾಗರ ಆನೆಗೆಲ್ಲ ಗುರುಕುಮಾರ ಬೆಳೆಸಿದಂತ ಸ್ವಾಮಿಯೇ ಆನೆಗೆಲ್ಲ ಗುರುಕುಮಾರ ಬೆಳೆಸಿದಂತ ಸ್ವಾಮಿಯೇ ವೀರೇಶ್ವರ ಪುಣ್ಯಾಶ್ರಮ ಬೆಳೆಸಿದವನೇ ವೀರೇಶ್ವರ ಪುಣ್ಯಾಶ್ರಮ ಬೆಳೆಸಿದವನೇ ಅಂಧರಿಗೆ ಬೆಳಕನ್ನು ನೀಡಿದವನೇ ಅಂಧರಿಗೆ ಬೆಳಕನ್ನು ನೀಡಿದವನೇ ಸಂಗೀತ ಸಾಗರ ಗಾನಯೋಗಿಯೇ ಸಂಗೀತ ಸಾಗರ ಗಾನಯೋಗಿ ಸಂಗೀತ ಸಾಗರ ಗಾನಯೋಗಿ ಭಕ್ತಿ ಕುಸುಮ ಅರ್ಪಿಸುವೆ ಪಂಚಾಕ್ಷರಿಗೆ ಭಕ್ತಿ ಕುಸುಮ ಅರ್ಪಿಸುವೆ ಪಂಚಾಕ್ಷರಿಗೆ ಸಂಗೀತ ಸಾಗರ ಗಾನಯೋಗಿ ಸಂಗೀತ ಸಾಗರ ಗಾನಯೋಗಿ ಸಂಗೀತ ಸಾಗರ ಗಾನಯೋಗಿಯೇ ತಂದೆ ಮಾರುತೇಶ್ವರ, ಈ ಜಗತ್ತಿನಲ್ಲಿ ಹುಟ್ಟಿದ ಮಾನವರು ನಿನ್ನನ್ನ ಎಷ್ಟು ಪೂಜಿಸಿದರೂ ಕಡಿಮೆನೇ ತಂದೆ. ಯಾಕಂದ್ರೆ ಬಡವರಿಗೆ ಭಾಗ್ಯದ ನಿಧಿಯಾಗಿ ಈ ಜಗತ್ತಿಗೆ ಜ್ಞಾನವನ್ನ ಕೊಡುವ ಮಹಾದೇವ ನೀನು. ನಮ್ಮಂತ ಬಡವರನ್ನ ಕರುಣಿಸಿ ನನ್ನ ಮೈದನ BA ಪಾಸಾಗಿ ಅವನಿಗೊಂದು ಒಳ್ಳೆ ನೌಕರಿಯನ್ನು ದಯಪಾಲಿಸು ಅಂತ ನಾನಿಲ್ಲಿ ಶರಗೊಟ್ಟಿ ಬೇಡ್ಕೋತಾ ಇದ್ದೀನಿ ತಂದೆ, ಶರಗೊಟ್ಟಿ ಬೇಡ್ಕೋತಾ ಇದ್ದೀನಿ. ಪಾರ್ವತಿ, ಏನೇ ಪಾರ್ವತಿ, ಶಾರದಾಂಬೆಯ ಆರಾಧನೆಯಲ್ಲಿ ಮಕ್ಕಳು ನೆಗೆದಿವೆಯಲ್ಲ, ಆ ತಾಯಿ ದೇವಿಗೆ ಏನೇನು ಕೇಳುತ್ತಿರುವಿ? ಇನ್ನೇನ್ ಕೇಳಿ ಸ್ವಾಮಿ, ನನ್ನ ಮೈದನ ವಿದ್ಯಾಭ್ಯಾಸಕ್ಕಾಗಿ ನನ್ನ ಪತಿದೇವರು ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರಲ್ಲ. ಹೆತ್ತ ಮಗನಂತಿರುವ ನನ್ನ ಮೈದನಿಗೆ ಜ್ಞಾನ ಸಂಪತ್ತನ್ನ ದೊರಕಿಸಿ ಕೊಡುವುದರ ಜೊತೆಗೆ ಒಂದು ಒಳ್ಳೆ ನೌಕರನ್ನ ಕರುಣಿಸುವಂತಹ ದೇವರಲ್ಲಿ ಬೇಡ್ಕೊಂಡೆ ನಾನು. ನಿನ್ನ ಮಾತು ನಿಜವಿದೆ ಪಾರ್ವತಿ. ನನ್ನ ಶ್ರಮದ ಬೆವರ ಸುರಿಸಿ ಹಣ ಕಳಿಸಿದಿದ್ದರೆ ನನ್ನ ತಮ್ಮನ ವಿದ್ಯಾಭ್ಯಾಸಕ್ಕಾಗಿ ಕುಂಠಿತಗೊಂಡು ಹಳೇ ಮಾತಾಗುತ್ತಿತ್ತು. ನನ್ನ ಶಿಕ್ಷಣಕ್ಕಾಗಿ ನಾವಿಬ್ಬರು ವಿಶ್ರಾಂತ ದುಡಿದು ಆದರ್ಶ ವ್ಯಕ್ತಿಗಳಾಗಿ ಬದುಕೋಣ ಪಾರ್ವತಿ, ವ್ಯಕ್ತಿ. ನೋಡಿ, ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ, ಉಳಿದಿದ್ದೆಲ್ಲ ಆ ಭಗವಂತನೇ ಇಚ್ಛೆ. ನೋಡಿ, ನನ್ನ ಮಗ ಓದಿ ಶಾಲೆಯವನಾಗಬೇಕು, ಒಳ್ಳೆ ನೌಕರಿನ ತೆಗೆದುಕೊಳ್ಬೇಕು ಅಂತ ಭಾರತದಲ್ಲಿ ಯಾವ ತಾಯಿಯಾದ್ರೂ ಅಪೇಕ್ಷೆ ಪಡುವುದಿಲ್ಲವೇನ್ರಿ? ಹಾಗೆ ನಮ್ಮ ಕಷ್ಟಕ್ಕೆ ಆ ದೇವರನ್ನ ಮರೆಯಲು ಸಾಧ್ಯವೇನು ಸ್ವಾಮಿ? ಪಾರ್ವತಿ, ನಿನ್ನ ಮನಸ್ಸು ಎಷ್ಟು ವಿಶಾಲವಾಗಿದೆ ಪಾರ್ವತಿ, ಎಷ್ಟೊಂದು ವಿಶಾಲವಾಗಿದೆ. ಇಂಥ ಆರ್ಯರು ಜಗತ್ತಿನಲ್ಲಿ ಹುಟ್ಟಿದ್ರಿಂದಲೇ ಭಾರತ ಪುಣ್ಯಭೂಮಿ ಎಂದು ಹೇಳುತ್ತಾರೆ ಪಾರ್ವತಿ, ಪುಣ್ಯಭೂಮಿ ಎಂದು ಹೇಳುತ್ತಾರೆ. ನನ್ನ ಪತಿ ಪಡ್ತಾ ಇರುವ ಈ ಕಷ್ಟದಲ್ಲಿ ನಾನು ಸಹಭಾಗಿಯಾಗಿ ದುಡಿಬೇಕೆಂಬುದೇ ನನ್ನ ಧರ್ಮ ಸ್ವಾಮಿ. ನೋಡು ಪಾರ್ವತಿ, ನಿನಗೆ ಒಂದು ಮಾತು ಹೇಳುತ್ತೇನೆ, ಅದನ್ನು ನನ್ನ ಮೈದುನಿಗೆ ಹೇಳುವುದಿಲ್ಲ ಅಂತ ವಚನ ಕೊಡು. ಯಾಕ್ರಿ? ನನ್ನ ಮೇಲೆ ಸಂಶಯವೇನ್ರಿ ನಿಮಗೆ? ನಾನು ಹೇಳಿದ್ದು ಹಾಗಲ್ಲ ಪಾರ್ವತಿ. ನನ್ನ ತಮ್ಮರಾಜು ಕಲಿತಾವ, ಮೇಲಾಗಿ ಮೃದು ಸ್ವಭಾವದವನು,
ಎಲ್ಲಿ ಅವನಿಗೆ ಈ ವಿಷಯ ತಿಳಿದರೆ ಅವನ ವಿದ್ಯಾಭ್ಯಾಸ ಅರ್ಧಕ್ಕೆ ನಿಲ್ಲುವುದು ಅಂತ ತಿಳಿದು ಹೇಳಿದ್ರಷ್ಟೇ ಪಾರ್ವತಿ, ತಿಳಿದು ಹೇಳಿದ್ರಷ್ಟೇ. ಸ್ವಾಮಿ, ನನ್ನ ಹೆತ್ತ ತಂದೆ ತಾಯಿಗಳ ಸಾಕ್ಷಿಯಾಗಿ, ದೇವರಂತಿರುವ ತಮ್ಮ ಪಾದ ಸಾಕ್ಷಿಯಾಗಿ, ಭಾರತದ ಮಹಾಪತಿವ್ರತಿ ಎನಿಸಿಕೊಂಡಿರುವ ಸೀತಾ, ತಾರಾ, ಮಂಡೋದರಿಯ ಚರಣ ಕಮಲಗಳ ಸಾಕ್ಷಿಯಾಗಿ ಹೇಳಿವೆ, ನಿಮ್ಮ ಮಾತನ್ನ ನಾನು ಯಾವ ಕಾಲಕ್ಕೂ ಮೀರಲಾರೆ. ನಿಮ್ಮ ಮಾತಿನಂತೆ ನಡೆಯುವೆ ನಾನು. ನೋಡು ಪಾರ್ವತಿ, ನೋಡು ಪಾರ್ವತಿ, ನನ್ನ ತಮ್ಮನ ವಿದ್ಯಾಭ್ಯಾಸ ಪೂರ್ತಿಗೊಳ್ಳಲಿ, ಅವನಿಗೆ ಒಳ್ಳೆ ನೌಕರಿ ದೊರೆಯಲಿ, ನನ್ನ ತಂಗಿ ಸುಜಾತ ಮದುವೆ ಒಳ್ಳೆ ವೈಭವದಿಂದ ಜರುಗಲಿ ಎಂಬ ಮಾದಸೆಯಿಂದ ನನ್ನ ತಂದೆ ತಾಯಿಗಳು ಕಾಯ್ದಿಟ್ಟ ಆ 4 ಎಕರೆ ಜಮೀನನ್ನು ಮಾರಿಬಿಟ್ಟೆ ಪಾರ್ವತಿ, ಮಾರಿಬಿಟ್ಟೆ. ಸ್ವಾಮಿ, ರೀ, ಮುಂದೆ ಮುಂದೆ ನಾವು ಬದುಕುವುದಾದ್ರೆ ಹೇಗ್ರಿ? ಬರಲಿರುವ ನನ್ನ ಕಂದನಿಗೆ ಏನಂತ ಹೇಳಿದ್ರಿ ನೀವು? ನೋಡು ಪಾರು, ನಮಗಿರುವ ಆಸೆ ಎಂದರೆ ನನ್ನ ತಮ್ಮ ಕಲಿತು ವಿದ್ಯಾವಂತನಾಗಬೇಕು, ನನ್ನ ತಂಗಿಯ ಮದುವೆ ಒಳ್ಳೆ ವಿಜೃಂಭಣೆಯಿಂದ ನೆರವೇರಿಸಬೇಕು, ನಾವು ಎಲ್ಲಿಯಾದರೂ ಕೂಲಿ ನಾಲಿ ಮಾಡಿ ಹೊಟ್ಟೆ ತುಂಬಿಸಿಕೊಳ್ಳಬೇಕು. ಈ ಮಾತು ಮಾತ್ರ ನನ್ನ ತಮ್ಮನಿಗೆ ಹೇಳಬೇಡ ಪಾರ್ವತಿ, ಹೇಳಬೇಡ. ಆಗ್ಲಿ ಸ್ವಾಮಿ, ಬಂದಿದ್ದು ಬರ್ಲಿ, ಆ ಭಗವಂತನ ದಯೆ ನಮ್ಮ ಮೇಲಿರ್ಲಿ. ನಡೆಯಿರಿ, ಹೊತ್ತಾಯ್ತು, ಊಟ ಮಾಡಿದ್ರಂತೆ ಬನ್ನಿ. ಪಾರ್ವತಿ, ಈ ಸಂತೋಷ ಸಮಯದಲ್ಲಿ ಒಂದು ಹಾಡನ್ನು ಹಾಡಬೇಕು. ಹಾಗೆ ಆಗ್ಲಿ ರೀ. ನಮ್ಮಲವೇ ನೀ ಬಾರಿ ಚೆಲುವೆ ಕಳಿಬಾ ಬಳಿ ಬಂದು ಸಿಹಿ ಮುತ್ತು
ಸಂಗೀತವ ಹಾಡಿದೆ ಇದರ ಸಂಗೀತವ ಹಾಡಿದೆ ಲಾ 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 ಲಾ. ಏನ್ರಿ ಬರ್ರಿ ಈಗ ಊಟ ಮಾಡಿದ್ರಂತಿ. ಅಣ್ಣ ಅಣ್ಣ ನಾ BA ಫಸ್ಟ್ ಕ್ಲಾಸ್ ಪಾಸ್ ಆಗಿರ್ವಿ. ಅತ್ತಿಗೆ ನಿನ್ನ ಆಶೀರ್ವಾದದಿಂದ BA ಪರೀಕ್ಷೆಯಲ್ಲಿ ಪಾಸ್ ಆದನೆಮ್ಮ. ಮೈದುನ ನೀನು ಜಯಶಾಲಿಯಾಗಿ ಬಂದ್ಯಾ, ಅಂತೂ ನನ್ನ ಆಸೆ ಫಲಿಸ್ತು. ಮೊದಲು ನಿಮ್ಮ ಅಣ್ಣನವರಿಗೆ ಆಶೀರ್ವಾದ ತೆಗೆದುಕೋ. ರಾಜು, ಸಂತೋಷವಾಯ್ತಪ್ಪ ಈ ನಿನ್ನ ಅಣ್ಣನಿಗೆ. ನೋಡು ರಾಜು, 12 ವರ್ಷ ಅಭ್ಯಾಸ ಮಾಡಿ ನಿನ್ನ ಶಿಕ್ಷಣವನ್ನು MAದವರೆಗೆ ಮುಂದುವರಿಸು ರಾಜು, ಮುಂದುವರಿಸು. ಬೇಡಣ್ಣ ಬೇಡ, ನನಗಾಗಿ ಹಗಲು ದುಡಿಯುತ್ತಿರುವ ನನ್ನ ಅಣ್ಣ ಅತ್ತಿಗೆರನ್ನು ಬಳಲಿಸಲಾರೆ. ನನ್ನ ಶಿಕ್ಷಣಕ್ಕಾಗಿ ಬೆವರಿನ ಹೊಳೆಯನ್ನೇ ಸುರಿಸುತ್ತಿರುವ ನನ್ನ ಅಣ್ಣ ಅತ್ತಿಗೆರೆ ಋಣಭಾರ ಇಳಿಸುವವನೇ ಎಂದು ನನ್ನದಾಗಿದೆ ಅಣ್ಣ, ನನ್ನದಾಗಿದೆ. ಹುಚ್ಚ, ನನಗೇನು ಕಡಿಮೆ ಇದೆ? ನನ್ನ ತಂದೆ ತಾಯಿಗಳಿಗೆ 5 ಎಕರೆ ಜಮೀನು ಇದೆ, ಸ್ವಂತ ವಿಶಾಲವಾದ ಮನೆ ಇದೆ. ಇಷ್ಟೆಲ್ಲ ಇದ್ರೂ ಓದುವುದು ಅರ್ಧಕ್ಕೆ ನಿಲ್ಲಿಸುದೆ? ಬೇಡ ರಾಜು ಬೇಡ. ನೀನು MA ಪದವೀಧರನಾಗಿ ನಿನಗೆ ಒಳ್ಳೆಯ ನೌಕರಿ ದೊರೆಯಿತು, ಸುಜಾತಳ ಮದುವೆ ಎಂದು ಮುಗಿಸುವೆಯೋ ಎಂಬ ಈ ಆಶಾ ಗೋಪುರಕ್ಕೆ ಅಡ್ಡಿ ಉಂಟು ಮಾಡಬೇಡ. ಅದೆಲ್ಲ ನನಗಿರಲಿ, ನೀನು ಅಭ್ಯಾಸ ಮುಂದುವರಿಸು ರಾಜು, ಮುಂದುವರಿಸು. ಅಣ್ಣ, ನೀನು ಅಣ್ಣನಷ್ಟೇ ಅಲ್ಲ, ಸಾಕ್ಷಾತ್ ದೇವಮಾನವ. ದೇವರಂತಿರುವ ನನ್ನ ಅಣ್ಣ ಅತ್ತಿಗೆರ ಆಶೀರ್ವಾದ ಹೊಂದಿರಲಿ. ಒಂದಾಸೆ ಏಕಪ್ಪ, ಇಂಥ ಪ್ರಸಂಗ ಬಂದರೂ ನನ್ನ ಪ್ರಾಣ ಕೊಟ್ಟಾದರೂ ನನ್ನ ತಂಗಿಯ ಮದುವೆ ಮಾಡೋ ಭಾರ ನನ್ನದು ಅಣ್ಣ, ನನ್ನದು. ನನ್ನ ಅಣ್ಣನ ಆಸೆಯಂತೆ ನನ್ನ ತಂಗಿಗೋಸ್ಕರ ನನ್ನ ಓದು ಮುಂದುವರಿಸುತ್ತೇನೆ. ನೋಡು ಸುಜಾತ, ನಿಮ್ಮ ಅಣ್ಣ ಪಾಸ್ ಆಗಿ ಬಂದಿದ್ದಾರೆ. ಏನಾದ್ರೂ ಸಿಹಿ ಅಡಿಗೆ ಮಾಡಿ ಹೋಗು ಒಳಗಡೆ. ಏನು ಅಣ್ಣ ಪಾಸ್ ಆಗಿದ್ದಾರ? ಬರೀ ಪಾಸ್ ಅಲ್ಲ, ಮತ್ತೆ ಫಸ್ಟ್ ರ್ಯಾಂಕ್ ನಲ್ಲಿ ಪಾಸ್ ಮಾಡಿದ್ದಾನೆ. ಅದಕ್ಕೆ ನಾನು ಕೂಡ SSLC ಎಕ್ಸಾಮ್ ನಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಮಾಡ್ಕೊಂಡೇ ಬಂದಿದ್ದೀನಿ. ಅದಕ್ಕೆ ನನ್ಗೂ ಕೂಡ ಆಶೀರ್ವಾದ ಮಾಡಿ. ಒಂದು ಸಲ ಏಕಮ್ಮ, 100 ಸಲ ಬೇಕಾದ್ರೂ ಆಶೀರ್ವಾದ ಮಾಡ್ತೀನಿ. ಗಂಡನಿಗೆ ಆದರ್ಶ ಸತಿಯಾಗಿ, ಕೊಟ್ಟ ಮನೆಗೂ ಹುಟ್ಟಿದ ಮನೆಗೂ ಕೀರ್ತಿಯ ಕಳಸ ನೀಡುವ ಬಾಳಿನ ಜ್ಯೋತಿಯಾಗಿ ಬೆಳಗುವಂತ ಆಶೀರ್ವಾದ ಮಾಡ್ತೀನಿ ನಾನು ನಿನಗೆ. ನೋಡೋಣ, ಅಕ್ಕಿ ಯಾವಾಗ್ಲೂ ನನ್ನ ಮದುವೆ ಬಗ್ಗೆ ವಿಚಾರಣೆ ಮಾಡ್ತಾ ಇರ್ತಾರೆ. ನೀವಾದ್ರೂ ಹೇಳ್ಬಾರ್ದೆ ನನ್ನ ತಂಗಿ ಸುಜಾತ, ಹೆಣ್ಣಿಗೆ ಗಂಡ ನಿಲ್ಲದೆ ಬೇರೆ ದೇವರಿಲ್ಲಮ್ಮ. ನನ್ನ ತಮ್ಮ ಕಲಿತು ವಿದ್ಯಾವಂತನಾಗಿ ಒಳ್ಳೆ ನೌಕರಿ ಹಿಡಿದುಕೊಂಡು ನಿನ್ನನ್ನು ಹಸೆ ಮನೆ ಮೇಲೆ ಕುಂದಿರಿಸಿ ಎಂದು ಆದರ್ಶ ಗಂಡರ ಸತಿಯಾಗುವೆಯೋ ಅದೇ ನಮ್ಮ ಬಾಳು ಸ್ವಾರ್ಥಕವಾಗದಮ್ಮ, ಸ್ವಾರ್ಥಕವಾಗುವುದು. ತಂಗಿ, ಇವೆರಡೇ ನಿನ್ನ ಆಸೆಯಮ್ಮ, ನನ್ನ ಆಸೆ. ಅಣ್ಣ, ಇದಕ್ಕೆಲ್ಲ ಚಿಂತಿಸಬೇಡ. ತಂಗಿಯ ಮದುವೆ ಮಾಡೋ ಭಾರ ನನ್ನದು ಅಣ್ಣ, ನನ್ನದು. ಇರ್ಲಿ, ಮೊದಲು ಊಟ ಮಾಡಿವ್ರಂತೆ, ನಡೀರಿ ಒಳಗಡೆ ಹೋಗೋಣ. ಇದೇ ಸಂತೋಷದಲ್ಲಿ ಎಲ್ಲರೂ ಸೇರಿ ಹಾಡಿ ಆನಂದಿಸೋಣ. ಯಾಕಣ್ಣ? ಆಯ್ತಮ್ಮ ತಂಗಿ, ಸಂತೋಷದ ಒಂದು ಹಾಡನ್ನು ಹಾಡುವೆಯಾ? ಅಲ್ಲೊಂದು ಇಲ್ಲೊಂದು ಎಲ್ಲೊಂದು ಎಂದು ಕಾಣದ ದೇವರು ಹುಡುಗುವುದು ಹೀಗೆ ಹರಿಯುವ ನೀರಲ್ಲಿ ಹುಳುಮುಳು ನೀಳುತ್ತ ಹರಿಯುವುದು ಎನ್ನುವ ಕಲ್ಪನೆ.
ಊಟ ಮಾಡೋಣ. ಅದಕ್ಕೆ ನಿಮ್ಮ ನೋಡೋಣ ಹೊಟ್ಟೆ ತುಂಬಿತು, ಬರ್ರಿ ಹೋಗೋಣ. ಮಟನ್ ಮಾಡಿ ಮಟನ್ ನನಗೆ ಹಲ್ಲೋ ಬಂದೈತಿ. ಇರ್ಲಿ, ಅದ್ರಾಗ ಮೆತ್ತನ ಆರ್ಸಿ ಹಾಕ್ತೀನಿ, ತಿನ್ನುವಂತಿ ಬಾ. ಕಾರ್ಜ ಮಸ್ತ್